ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ ಏನಿದೆ, ಅದರ ಜೊತೆಗೆ 12 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಂದೊಳ್ಳೆ ಮಾತನ್ನ ತಿಳಿಸ್ಕೊಡಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಧಾಯ ಶರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಪ್ರತಿವಾರ ಒಂದೊಂದು ಶುಭ ಚಿಂತನೆಯನ್ನು ಮಾಡ್ತಾ ಒಳ್ಳೆಯ ಮಾತನ್ನು ಕೇಳೋದ್ರಿಂದ ಅಥವಾ ಒಳ್ಳೆಯ ಮಾತನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಬದುಕಿಗೆ ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ. ಜೊತೆಗೆ ಈ ಥರ ಬದುಕೋದ್ರಿಂದ ನಮ್ಮ ವ್ಯಕ್ತಿತ್ವ ಮೌಲ್ಯವೃದ್ಧಿ ಇದೆಲ್ಲ ಉಂಟಾಗುತ್ತೆ. ಈ ಕಾರಣದಿಂದಾಗಿ ಇದನ್ನು ಗಮನಿಸಿ, ಈ ವಾರದ ಈ ಏನು ಒಳ್ಳೆಯ ಮಾತಿದೆ ಅದು ಎಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು. ಒಂದು ಸಲ ಸುಭಾಷಿತವನ್ನು ಗಮನಿಸಿ. ಯೇಷಾಂ ಬಾಹುಬಲಂ ನಾಸ್ತಿ ಯೇಷಾಂ ನಾಸ್ತಿ ಮನೋಬಲಂ ತೇಷಾಂ ಚಂದ್ರಬಲಂ ದೇವ ಕಿಂ ಕುರ್ಯಾದಂಬರಸ್ಥಿತಂ. ಎಷ್ಟು ಚೆನ್ನಾಗಿದೆ ಅದೇ ಇದು ಅಂತಂದರೆ, ಯಾರಿಗೆ ಇದರ ಅರ್ಥ ನೋಡಿ, ಯಾರಿಗೆ ಬಾಹುಬಲ ಇಲ್ಲವೋ, ಯಾರಿಗೆ ಮನೋಬಲ ಇಲ್ಲವೋ ಅವರಿಗೆ ದೂರದ ಆಕಾಶದ ಅಂಬರದಲ್ಲಿರ್ತಕ್ಕಂತಹ ಚಂದ್ರಬಲವಾದರೂ ಏನು ಮಾಡುತ್ತೆ ಅಂತ ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ ಇರಬೇಕು, ಇದು ಜ್ಯೋತಿಷ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೇ ಒಂದು ಮಾತು. ಬದುಕಿನ ದಾರಿ ಏನು ಅಂತ ಕಂಡುಕೊಳ್ಬೇಕು. ನಿಜ, ಅದಕ್ಕೊಂದು ಮಾರ್ಗ ಬೇಕು, ಅದನ್ನು ಸೂಚಿಸುತ್ತೆ. ಆದರೆ ಪ್ರತಿ ದಿವಸ ನಮ್ಮಲ್ಲಿರ್ತಕ್ಕಂತಹ ಮನೋಬಲ ಕಳೆದು ಹೋಗ್ಬಿಟ್ರೆ, ನಮ್ಮ ಬಾಹುಬಲ ಕಳೆದು ಹೋಗ್ಬಿಟ್ರೆ, ನಾನೇನಪ್ಪ ಒಂದು ತರಕಾರಿ ತರಬೇಕು, ಮುಹೂರ್ತ ನೋಡ್ಕೊಂಡು ಹೋಗಲಾ, ರಾಹುಕಾಲ ಇದೆಯಾ, ಗುಳಿಕಾಲ, ಈ ಥರ ಯೋಚನೆ ಮಾಡೋರಿಗೆ, ಆಫೀಸ್ಗೆ ಹೊರಡಬೇಕು, ರಾಹುಕಾಲ ಇದೆಯಾ, ಗುಳಿಕಾಲ ಇದೆಯಾ, ಈ ಥರ ಯೋಚನೆ ಮಾಡೋರಿಗೆ ಕಷ್ಟ ಬದುಕು. ನಿಮಗೆ ಆತ್ಮಬಲ, ಮನೋಬಲ ಮತ್ತು ಈ ತೋಳ್ಬಲ ಇಲ್ಲ ಅಂತಂದರೆ ಅಲ್ಲಿ ದೂರದಲ್ಲಿರೋ ಗ್ರಹಗಳಾದರೂ ಏನು ಮಾಡ್ತವೆ? ಮೊದಲಿಗೆ ನಾವು ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮನೋಬಲ ಬೇಕು. ನಾನು ಮಾಡ್ತೀನಿ ಈ ಕೆಲಸವನ್ನು, ನಾನು ಓದ್ತೀನಿ, ನಾನು ಅದನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ಶಕ್ತಿ ನಮಗೆ ಬೇಕು. ಅದಿಲ್ಲದೆ ಇದ್ದರೆ ಎಲ್ಲದಕ್ಕೂ ಹೋಗಿ ಜ್ಯೋತಿಷಿಗರನ್ನ ಕೇಳು, ಎಲ್ಲದಕ್ಕೂ ಹೋಗಿ ದೇವರ ಹತ್ರ ದಂಡ ನಮಸ್ಕಾರ ಮಾಡು, ಇದು ತಪ್ಪಲ್ಲ, ಆದರೆ ಇದು ದುರ್ಬಲತೆ ಆಗುತ್ತೆ. ಹೀಗಾಗಿ ಮನೋಬಲವೂ ಬೇಕು, ಆನಂತರದಲ್ಲಿ ದೈವಬಲವೂ ಬೇಕು. ಇವೆರಡು ಸಾಮ್ಯತೆಯಿಂದ ಹೋಗಬೇಕು, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ಫೋನ್ ಮಾಡಿ, ಇವತ್ತು ಸಮಸ್ಯೆ ಇದೆ, ಇಂಥ ಸಮಸ್ಯೆ ಇದೆ, ಇವತ್ತು ಆಫೀಸ್ಗೆ ಹೋಗಲ್ಲ, ನೋಡಿ ಮುಹೂರ್ತ ಚೆನ್ನಾಗಿದೆಯಾ, ಲಗ್ನ ಚೆನ್ನಾಗಿದೆಯಾ, ಇದು ಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಮನೋಬಲ ಪ್ರತಿಯೊಬ್ಬರಲ್ಲೂ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಇದು ಈ ವಾರದ ಒಂದು ಶುಭ ಚಿಂತನೆ. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ಹಾಗಾದರೆ ಈ ವಾರ, ಇಡೀ ವಾರದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಖಂಡಿತ ನೋಡೋಣ. ಈ ವಾರದಲ್ಲಿ ಏನು ವಿಶೇಷತೆಗಳಿದ್ದಾವೆ. ನಾಳೆ ನಮಗೆ ಕಣ್ಣು ಮುಂದೆ ನಿಂತಿದೆ ಮಹಾಪೌರ್ಣಮಿ. ಇವತ್ತೇ ಕಾಮದಹನ ಆಗಿರ್ತಕ್ಕಂಥದ್ದು, ಅದನ್ನೇ ಕೋಷ್ಟಕವನ್ನು ನೋಡಿ ಈ ವಾರ ಏನೇನಿದೆ ಅಂತಕ್ಕಂಥದ್ದು. ಈ ದಿವಸ 24 ಭಾನುವಾರ ಕಾಮದಹನವಾದದ್ದು. ಆ ಪರಮೇಶ್ವರನ ದಾಳಿಗೆ ಆ 3ನೇ ಕಣ್ಣಿಗೆ ಬಲಿಯಾದಂತಹ ಕಾಮದಹನ, ಕಾಮ ಮನ್ಮಥ. ನಾಳೆ ಸೋಮವಾರ ಹೋಳಿ ಹಬ್ಬ ಇರತಕ್ಕಂಥದ್ದು. ಬುಧ ಸಂಕ್ರಮಣ ಕೂಡ ಇದೆ, ಮೇಷರಾಶಿಯನ್ನು ಶತ್ರು ಕ್ಷೇತ್ರವನ್ನು ಪ್ರವೇಶ. ದಿವಸ ನೀಚನಾಗಿದ್ದರೆ ಸಂಪೂರ್ಣ ಬಲಹೀನತೆ, ಸ್ವಲ್ಪ ಪರವಾಗಿಲ್ಲ, ನಾಳೆಯಿಂದ ಸ್ವಲ್ಪ ಮಿತ್ತಿಗೆ ಶತ್ರು ಕ್ಷೇತ್ರಕ್ಕೆ ಬರ್ತಾನೆ ಅಂತಕ್ಕಂಥದ್ದು. ಇನ್ನು ಬುಧವಾರದ ಮಟ್ಟಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ನಾಯಕನಹಟ್ಟಿ, ಅಲ್ಲಿ ರಥೋತ್ಸವ ನೆರವೇರುತ್ತೆ. ಎಷ್ಟೋ ಜನ ಭಕ್ತರಿಗೆ ಅವರು ಮಹಾ ಅಭಯವನ್ನು ನೀಡಿದ್ದಾರೆ. ನಿಜವಾಗಿ ಮಾಡಿದವನಿಗೆ ನೀಡು ಭಿಕ್ಷೆ ಅಂತ ಹೇಳ್ತಾರಲ್ಲಿ. ಕೆಲಸ ಮಾಡಿದವನಿಗೆ ದುಡ್ಡು, ಸುಮ್ಮನೆ ಕೂತವನಿಗೆ ಸುಮ್ಮನೆ ಚಿಂತನೆ ಅದೆಲ್ಲ ಇಲ್ಲ. ಕೆಲಸ ಮಾಡಿದ್ಯಾ ತಗೋ ಅಂತ ಒಂದು ಹೊಸ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಮಹನೀಯರು, ಅಂಥವರ ಒಂದು ವಿಶೇಷ ರಥೋತ್ಸವ ನೆರವೇರುತ್ತೆ. ಇದು ಈ ವಾರದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಬಹಳ ಮುಖ್ಯವಾದದ್ದು ನಾಳೆಯ ಹೋಳಿ ಹಬ್ಬ. ಅದು ಜನರ ಮನಸ್ಸಿನಲ್ಲಿ ಎಷ್ಟು ಬಣ್ಣದ ಚಿತ್ತಾರವನ್ನು ಹರಡುತ್ತೋ, ಅದು ವಸ್ತುತಃ ಬಯಕೆಗಳನ್ನು ಸುಟ್ಟು ಹಾಕುವಂಥ ದಿವಸ. ಬಯಕೆಗಳಿಂದಲೇ ನಮಗೆ ದಹನ ಆಗ್ತಕ್ಕಂಥದ್ದು. ಹೀಗಾಗಿ ಮನ್ಮಥ ಅಲ್ಲಿ ಅರಿಷಡ್ ವರ್ಗದ ಮನ್ಮಥ, ಆ ಕಾಮ
ಪುರುಷಾರ್ಥಗಳ ಕಾಮ ಅಲ್ಲ, ಅದು ಯೋಗ್ಯವಾಗಿರ್ತಕ್ಕಂಥದ್ದು. ಅಂತೂ ಇದರ ಚಿಂತನೆ ನಾವು ನಾಳೆ ಜಾತಕ ಗಮನಿಸಿ ಅದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ತೀನಿ. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ. ಅರುಣ್ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅರುಣ್ ಅವರೇ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನನ್ನ ಯಾರ ಬಗ್ಗೆ? ಮಗನಿದ್ದಾನೆ ಕೇಳಲಿಕ್ಕೆ. ಸರಿ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅವರ ಹುಟ್ಟಿದ ದಿನಾಂಕ 5/3/2022. 5/6/2022. 5/3/2022. ಸಮಯ 3:15 ಮಧ್ಯಾಹ್ನ. 3:15 ಮಧ್ಯಾಹ್ನ. ಸ್ಥಳ? ಸರಿ, ಏನ್ ಪ್ರಶ್ನೆ ಇತ್ತು ಮೇಡಮ್? 15/3 ಡೇಟ್. 15/3/2022. ಸರಿ ಸರಿ, ಗೊತ್ತಾಯ್ತು. ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ ಮಗುವಿನ ಬಗ್ಗೆ ಕೇಳಲಿಕ್ಕೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಅರುಣ್ ಅವರೇ. ನಮಸ್ಕಾರ. 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 ನಿಮ್ಮ ಧ್ವನಿ ತುಂಬ ಗಾಬರಿಲಿದೆ. ಗಾಬರಿ ಮಾಡ್ಕೋಬೇಡಿ, ಸಮಾಧಾನವಾಗಿ ಪ್ರಶ್ನೆ ಕೇಳಬೇಕು. ಗಾಬರಿ ಮಾಡ್ಕೋಬಾರ್ದು. ಜೀವನದಲ್ಲಿ ನಿಜ ಕೆಲವರಿಗೆ ಲೈನ್ ಸಿಗೋದಿಲ್ಲ, ಲೈನ್ ಸಿಕ್ಬಿಟ್ಟಿದೆಯಲ್ಲ ಅಂತಕ್ಕಂಥ ಒಂದು ಥರ ಏನು ಗಾಬರಿ ಇರ್ತದೆ, ಆತಂಕ ಇರ್ತದೆ, ಇನ್ನೇನೋ ಇರ್ತದೆ, ಒಪ್ಕೋತೀನಿ. ನೀವು ಗಾಬರಿ ಮಾಡ್ಕೋಬೇಡಿ. ನೋಡಿ, ಇದು ಆಶ್ಲೇಷ ನಕ್ಷತ್ರ. ಇದು ಲಗ್ನವೂ ಕೂಡ ಕರ್ಕಟಕ ಲಗ್ನವಾಗಿದೆ. ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನಿಗೆ ಪಕ್ಷದ ಬಲ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಆಶ್ಲೇಷ ನಕ್ಷತ್ರ ಇದೆಯಲ್ಲಪ್ಪ, ಅದು ಕರ್ಕಟಕ ಲಗ್ನ ಆಗಿದೆ, ಈ ಥರ ಎಲ್ಲ ಯೋಚನೆ ಮಾಡಿಬಿಡಿ. ಚಂದ್ರನಿಗೆ ಚಾಂದ್ರ ಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಶಾಸ್ತ್ರದಲ್ಲಿ ಚಂದ್ರನಿಗೆ ಸಾಕಷ್ಟು ಪ್ರಾಶಸ್ತ್ಯ ಕೊಟ್ಟಿದೆ. ಸೂರ್ಯನ ಬಿಟ್ಟರೆ ಚಂದ್ರನೇ ಅತ್ಯಂತ ಪ್ರಧಾನ ಅಂತ, ಅವನಿಗೆ ಪಕ್ಷದ ಬಲ ಇದ್ದರೆ ಸಾಕು ಅಂತ. ಹೀಗಾಗಿ ಅಂಥದ್ದೊಂದು ಲಕ್ಷಣ ಇದೆ. ಹೀಗಾಗಿ ಮತ್ತು ಅಷ್ಟೇ ಅಲ್ಲ, ಚಂದ್ರಾತ್ ಲಗ್ನಾತ್ ಸಪ್ತಮದಲ್ಲಿ ಕುಜ ಇದ್ದಾನಲ್ಲ, ಇದು ರುಚಕ ಯೋಗ. ಅಲ್ಲಿ ಬೇರೆ ವಿಚಾರ, ಶನೈಶ್ಚರ ಇದ್ದಾನೆ, ಶಶಿಯೋಗ. ಹೀಗಾಗಿ ಈ ಯೋಗಗಳೆಲ್ಲ ಸಂಪೂರ್ಣವಾದ ಬಲವನ್ನು ತಂದು ಕೊಡ್ತವೆ. ಆತಂಕ ಬೇಡ. ಈಗ ಬುಧ ದೇಶ ನಡೀತಾ ಇದೆ. ಒಂದು ನೋಡಿ, ಈ ವ್ಯಯಾಧಿಪತಿ ಕಾಲ ನಡೀತಾ ಇದೆ, ಅವನು ಅಷ್ಟಮದಲ್ಲಿ ಬೇರೆ ಇದ್ದಾನೆ. ಈ ಕಾರಣದಿಂದಾಗಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಹೆಸರು ಕಾಳು ಅದನ್ನು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ, ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಿವಾನಂದ್ ಅವರು ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಮೇಡಮ್ ಅವರೇ. 108ರಲ್ಲಿ ಒಂದು ಸಂಖ್ಯೆ ಹೇಳಿ ಸರ್. ಹಾಗಾದ್ರೆ 28 ಮೇಡಮ್. 28. ಏನ್ ಪ್ರಶ್ನೆ ಇತ್ತು? ನಾವು ತುಂಬಾ ದುಡಿತೀವಿ ಮೇಡಮ್ ಅವರೇ, ಅದು ಹಣನೇ ನಿಲ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ತೆ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ನೋಡಿ, ನಿಮ್ಮ ಪ್ರಶ್ನೆಗೆ ಕರ್ಕಟಕ ಲಗ್ನ ಉದಯ ಆಗಿರ್ತಕ್ಕಂಥದ್ದು. ಕರ್ಕಟಕ ರಾಶಿ ಅಧಿಪತಿ ಈಗ ಧನಸ್ಥಾನದಲ್ಲಿ ಇದ್ದಾನೆ. ನೀವು ಕೇಳಿದ್ರಿ ಏನು ನಿಮ್ಮ ಮಾತಿನಲ್ಲಿ ಎಷ್ಟು ಬೇಸರ, ಎಷ್ಟು ಸಂಕಟ ಇದೆ ಅಂತಂದರೆ, ಜೀವನ ಸಾಕಾಗ್ಬಿಟ್ಟಿದೆಯಪ್ಪ, ಯಾವತ್ತಿಗೆ ಒಳ್ಳೆ ಕಾಲ ಅಂತ. ನೋಡಿ, ಕರ್ಮಸ್ಥಾನದ ಈಗ ನೀವು ಪ್ರಶ್ನೆ ಕೇಳಿದಂಥ ಲಗ್ನಕ್ಕೆ ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ. ಮೇ 1ನೇ ತಾರೀಕಿಂದ ಆತ ಲಾಭಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಲಾಭಕ್ಕೆ ಬಂದಾಗ ಲಾಭ ನಿರೀಕ್ಷೆ ಮಾಡ್ಬೋದು. ನೀವು ಕೆಲಸ ಮಾಡ್ತಾ ಇದ್ದೀರಾ, ಹೌದು ಕೆಲಸ ಮಾಡ್ತಾ ಇದ್ದೀರಾ, ಏನೋ ಶ್ರಮ ತಗೊಳ್ತಾ ಇದ್ದೀರಾ, ಲಾಭ ಕಾಣದೇ ಇದ್ದರೆ ಬೇಸರ ಆಗುತ್ತೆ. ಹೀಗಾಗಿ ಮೇಯಿಂದ ನಿಮ್ಮ ಬದುಕೊಂದು ಬದಲಾವಣೆಯನ್ನು ತಗೊಳ್ಳುತ್ತೆ. ಆತಂಕ ಮಾಡ್ಕೋಬೇಡಿ. ಹತ್ತಿರದಲ್ಲಿ ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಸೋಮವಾರ ಸ್ವಲ್ಪ ಹಾಲು ಸಮರ್ಪಣೆ, ಕ್ಷೀರ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸರಸ್ವತಿ ಅವರು ಹಗರಿಬೊಮ್ಮನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರಸ್ವತಿ ಅವರೇ. ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 11ನೇ ತಾರೀಕು 10ನೇ ತಿಂಗಳು 98ನೇ ಇಸ್ವಿ ರೀ. 11/10/1998. ಹ್ಞೂನ್ರಿ. ಸಮಯ ಭಾನುವಾರ ರಾತ್ರಿ 12:55. 12:55. ಏನ್ ಪ್ರಶ್ನೆ ಇತ್ತು ಅಮ್ಮ? ಮಗನ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಜಾಬ್ ಸಿಗ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಮಗನ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು. ಗೊತ್ತಾಯ್ತು. ಪಾಪ ಎಷ್ಟು ಕಾಳಜಿಯಿಂದ ನೀವು ಫೋನ್ ಮಾಡಿದ್ದೀರಾ, ಬಹಳ ಸಂತೋಷ. ಇದು 11ನೇ ತಾರೀಕು ಅಂದರೆ ಬೆಳಗ್ಗೆ ಇದ್ರೆ 12ನೇ ತಾರೀಕಾ ಅಥವಾ 10ನೇ ತಾರೀಕು ರಾತ್ರಿನಾ? ಇಲ್ಲ, 11 ಭಾನುವಾರ 12:55 ಸೋಮವಾರ ಲೆಕ್ಕ ಸರ್. ಬೆಳಗ್ಗೆ ಇದ್ರೆ ಸೋಮವಾರ ಆಗುತ್ತಾ? ಹ್ಞೂನ್ರಿ. ಓಕೆ, ಸರಿ. ನೋಡಿ, ಇದು ಈಗ ಅವರಿಗೆ ನಡೀತಾ ಇರೋ ಕಾಲ ಇದೆಯಲ್ಲ, ಅಂದರೆ ಈಗ ಒಳ್ಳೆ ಸಮಯ ಇದೆ. ಹೀಗಾಗಿ ಯೋಚನೆ ಮಾಡೋದು ಬೇಡ. ಬುಧನ ಕಾಲ ನಡೀತಾ ಇದೆ. ಬುಧ ಈಗ ಅಟ್ ಪ್ರೆಸೆಂಟ್ ನೋಡಿ, ನಾಳೆ ದಿವಸ ಅವನ ಬುಧ ಪರಿವರ್ತನೆ ಇದೆ, ಅನುಕೂಲ ಆಗುತ್ತೆ.
ಇವರಿಗೆ ಈ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ, ತಿಮ್ಮಪ್ಪನ ಸನ್ನಿಧಾನವೋ ಅಥವಾ ಇನ್ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿಗೆ ಪ್ರತಿ ಬುಧವಾರ 12 ಬುಧವಾರ ಮಾಡಬೇಕು. ಪ್ರತಿ ಬುಧವಾರ ಸ್ವಲ್ಪ ಮಟ್ಟಿಗೆ ಹೆಸರು ಕಾಳು ತೊಗೊಂಡು ಕೊಡೋಕ್ಕೆ ಹೇಳಿ, ಅವರಿಗೆ ಕೊಡೋಕ್ಕೆ ಹೇಳಿ. 12 ವಾರದೊಳಗೆ ಅವರಿಗೆ ನಿಸ್ಸಂಶಯ ಒಳ್ಳೆ ಕೆಲಸ ಸಿಗುತ್ತೆ. ಯೋಚನೆ ಮಾಡೋದು ಬೇಡ, ಅನುಕೂಲಕರವಾಗಿದೆ, ಯೋಚನೆ ಮಾಡೋದು ಬೇಡ. ಮಿತ್ರಕ್ಷೇತ್ರದಲ್ಲಿದ್ದಾನೆ ಕರ್ಮಾಧಿಪತಿ, ಇದೆಲ್ಲ ಒಳ್ಳೆಯದು, ಹೀಗಾಗಿ ಅನುಕೂಲ ಆಗುತ್ತೆ. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬರಲಿ, ಆ ಹೆಸರು ಕಾಳು ಸಮರ್ಪಣೆ ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹೇಮಾವತಿ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 4/11/92. 4/11/1992. ಸಮಯ ಬೆಳಗಿನ ಜಾವ 3:51 ಮೇಡಮ್. ಬೆಳಗ್ಗೆ 3:51. ಏನ್ ಪ್ರಶ್ನೆ ಇತ್ತು? ಮದುವೆ ಬಗ್ಗೆ ಕೇಳಬೇಕು ಮೇಡಮ್. ಜೊತೆಗೆ ನಮಸ್ಕಾರ ಹೇಮಾವತಿ ಅವರೇ, ನಮಸ್ಕಾರ. ಗೊತ್ತಾಯ್ತು, ನಿಮ್ಮ ಧ್ವನಿ ನನಗೆ ಅರ್ಥ ಆಯ್ತು. ಏನ್ ಸಮಾಚಾರ, ಹೇಗಿದೆ ಈಗ ವಾತಾವರಣ? ಸರ್, ಎಲ್ಲೋ ಒಂದ್ ಕಡೆ ಬಂತು ಗುರುಗಳೇ, ಅದು ಆಗಲ್ಲ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ರು. ಈಗ ನಿನ್ನೆ ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು ನನ್ಗೆ, ನನ್ ಮಗಳಿಗೆ ಗುರುಗಳೇ. ಯಾಕೆ ಹಿಂಗ ಆಗ್ತಾ ಇದೆ ಗುರುಗಳೇ? ಎಲ್ಲಾ ಪೂಜೆನೂ ಮಾಡ್ತಾ ಇದೀವಿ, ಭಗವಂತನ ನಂಬಿದೀವಿ ಗುರುಗಳೇ. ಯಾಕೆ ಹಿಂಗೆ ಗುರುಗಳೇ? ನಮ್ಮನ್ನೇ ಹಿಂಗೆ ಪರೀಕ್ಷೆ ಮಾಡ್ತಾವ್ರಿ ಭಗವಂತ. ನೀವ್ ಇದಕ್ಕೆ ನಂಗೆ ಪರಿಹಾರ ಹೇಳಲೇಬೇಕು ಗುರುಗಳೇ. ನೀವು ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ನೋಡಿ, ಮನುಷ್ಯನಿಗೆ ಗೊತ್ತಾಯ್ತು ನನಗೆ, ಪಾಪ ನೀವು ಗೊತ್ತಾಯ್ತು ನನಗೆ, ನಿಮ್ಮ ಕಷ್ಟ ನನಗೆ ಖಂಡಿತ ಅರ್ಥ ಆಗುತ್ತೆ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಅದು ಎಷ್ಟು ಮನಸ್ಸಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ ಅದು ನಂಗೆ ಅರ್ಥ ಆಗುತ್ತೆ. ಆತಂಕ ಮಾಡ್ಕೋಬೇಡಿ ನೀವು. ನೋಡಿ, ಮನುಷ್ಯನಿಗೆ ಚಕ್ರವತ್ ಪರಿವರ್ತಂತೆ ಅಂತ, ಚಕ್ರದ ಹಾಗೆ ಸುತ್ತುತ್ತಾ ಇರುತ್ತೆ. ಏನು ಹಗಲು ರಾತ್ರಿ ಇಲ್ವಾ, ಅದೇ ರೀತಿಯಲ್ಲಿ ಕಷ್ಟ ಮತ್ತು ಸುಖಗಳು ಬರ್ತಾ ಇರುತ್ತೆ. ಹೀಗಾಗಿ ನೀವು ಕಂಗಾಲಾಗ್ಬಿಟ್ಟು, ನೀವು ಸ್ವಲ್ಪ ಒತ್ತಡದಲ್ಲಿ ಇದ್ದೀರಾ, ಸಂಶಯ ಇಲ್ಲ. ನಾನು ಗಮನಿಸಿದಾಗೆ ಒಂದು 6 ತಿಂಗಳಿಂದ 6 ತಿಂಗಳು 1 ವರ್ಷದಿಂದ ನೀವು ತುಂಬ ಸಂಕಟದಲ್ಲಿದ್ದೀರಾ, ಒಪ್ಕೊಳ್ತೀನಿ ನಾನು. ಆದರೆ ಈ ಸಂಕಟ ಜೀವನ ಪೂರ್ತಿ ಅಲ್ಲ, ಬಗೆಹರಿಯುತ್ತೆ. ನೋಡಿ, ಈಗ ನೋಡಿ, ಗುರುವಿನ ಪರಿವರ್ತನೆ ಮೇ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಗುರುವಿನ ಪರಿವರ್ತನೆ ಖಂಡಿತ ನಿಮ್ಮ ಬದುಕಿಗೆ ಒಂದು ಲಾಭವನ್ನು ತಂದುಕೊಡುತ್ತೆ. ನೀವು ಕಂಗಾಲಾಗಲೇಬೇಡಿ. ಇನ್ನು ನೀವು ಮಾಡಿರ್ತಕ್ಕಂಥ ಪೂಜೆ ಖಂಡಿತ ಫಲ ಕೊಡುತ್ತೆ. ನಿರೀಕ್ಷೆ ಮಾಡಿ ಸಾಕು, ವೆಯ್ಟ್ ಮಾಡಿ, ಅಳಬೇಡಿ, ಸಂಕಟ ಮಾಡ್ಕೋಬೇಡಿ, ಎಲ್ಲವೂ ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಈ ವಾರ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋದಾದ್ರೆ ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಖಂಡಿತ ರಾಶಿಯ ಗಮನಿಸೋಣ. ಅದಕ್ಕೆ ಮುನ್ನ ಕೋಷ್ಟಕ ನೋಡೋಣ. ಅಂದರೆ ಗ್ರಹಸ್ಥಿತಿ ಹೇಗಿದೆ ಅದು ಬಹಳ ಮುಖ್ಯ. ಅದರ ಮೇಲೆ ನಮ್ಮ ಫಲಾಫಲಗಳು ನಿರ್ಣಯವಾಗಿರುತ್ತೆ. ಒಂದು ಸಲ ಈ ದಿವಸ ಮತ್ತು ಚಂದ್ರನ ಸಂಚಾರ ಇತ್ಯಾದಿ ಏನಿದೆ ನೋಡೋಣ. ನೋಡಿ, ಗುರು ಮೇಷದಲ್ಲಿರ್ತಕ್ಕಂಥದ್ದು, ಚಂದ್ರಮಾನಿಯರು ಒಟ್ಟಾಗಿದ್ದಾರೆ, ಅದು ಸಿಂಹರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಕುಜ ಶುಕ್ರ ಶನಿಯರು ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು, ಬುಧನ ಪರಿವರ್ತನೆ. ನೋಡಿ, ನಾಳೆ ರವಿ ರಾಹು ಬುಧರಿದ್ದಾರೆ ಎಲ್ಲಿ, ಮೀನದಲ್ಲಿ. ಬುಧನ ಪರಿವರ್ತನೆಯನ್ನು ನಾವು ಕಾಣ್ತೀವಿ. ಹೀಗಿರುವಾಗ ಮತ್ತು ಮಾಂದಿ ಚಂದ್ರರ ಸಂಚಾರ ಈ ಇಡೀ ದಿವಸ ತುಲಾ ರಾಶಿವರೆಗೆ ಸಂಚಾರ ವೃಶ್ಚಿಕದವರೆಗೆ ಬರ್ತಾನೆ ಚಂದ್ರ. ಇಂತಹ ಸಂದರ್ಭದಲ್ಲಿ ಹೀಗೆ ಗ್ರಹಗಳು ಬದಲಾಗುವ ಸಂದರ್ಭದಲ್ಲಿ ಇಡೀ ವಾರ ಹೇಗಿರ್ತದೆ ಗಮನಿಸೋಣ. ಮೊದಲಿಗೆ ಮೇಷರಾಶಿ ನೋಡೋಣ. ಮೇಷರಾಶಿವರೆಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲ ಇದೆ. ಬಂಧು ಮಿತ್ರರಲ್ಲಿ ಮನಸ್ತಾಪ. ಕಾರಣ ಏನಪ್ಪ ಅಂದರೆ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಮಾಂದಿ ಬುದ್ಧಿ ಆಗುತ್ತೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ನೀವು ಸ್ವಲ್ಪ ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ, ಪ್ರಯಾಣ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ನೀವೆಲ್ಲೋ ವಿಹಾರ ಹೊರಟಿರ್ತೀರ, ಆ ವಿಹಾರ ನಿಮಗೆ ಅಷ್ಟು ಹಿತ ಆಗೋದಿಲ್ಲ, ಸಮಸ್ಯೆ ಉಂಟು ಮಾಡುತ್ತೆ. ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ವೃತ್ತಿಗೆ ಹೋಗ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಬುಧ ನಿಮ್ಮ ಜನ್ಮಸ್ಥಾನಕ್ಕೆ ಬರ್ತಾನೆ, ಶತ್ರುಕ್ಷೇತ್ರ ಇರಲಿ, ಆದರೆ ಏನು ತೊಂದರೆ ಇಲ್ಲ. ಸಾಲದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ಸಂಗಾತಿಯ ಸಹಕಾರ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಈ ಕೃಷಿಕರಿಗೆ ಅನುಕೂಲ. ನೋಡಿ, ಏನು ನೀರಿನ ತೊಡಕು, ಬಂಧುಗಳ ಸಮಸ್ಯೆ ಇತ್ತು, ಅದೆಲ್ಲ ತನಗೆ ತಾನೇ ಪರಿವರ್ತನೆ ಆಗಿಬಿಡ್ತಕ್ಕಂಥ ಸಾಧ್ಯತೆ. ಬುಧವಾರ ಗುರುವಾರದ ಮಟ್ಟಿಗೆ ಈ ಸೋಮವಾರ ಮಂಗಳವಾರ ಏನು ತೊಡಕಿತ್ತು ಅದೆಲ್ಲ ನಿವಾರಣೆಯಾಗುತ್ತೆ. ಅಂಥದ್ದೊಂದು ಲಕ್ಷಣ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನೋಡಿ, ಈ ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು, ಚರ್ಮದ ಸಂಬಂಧಿ ತೊಂದರೆ, ಈ ಶಿರೋಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಪ್ರತಿ ದಿವಸ ಕೃಷ್ಣನಿಗೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಬಹಳ ಒಳ್ಳೆಯದು ಮೇಷರಾಶಿಯವರು. ಇನ್ನು ವೃಷಭ ಗಮನಿಸೋಣ, ಇಡೀ ವಾರ ಹೇಗಿದೆ ಅಂತ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಆರ್ಥಿಕ ತೊಂದರೆಗಳು, ಗಂಟಲು, ಕಿವಿವಾದ ಇದೆಲ್ಲ ಮಾಂದಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬಂದುಬಿಡುತ್ತೆ. ಸೇವಕರು, ಸಹಾಯಕರು ಯಾರಿರ್ತಾರೆ ಮನೆಯಲ್ಲಿ ಅವ್ರ ಕೆಲಸ
ಬರದೇ ಹೋಗಬಹುದು, ಅಥವಾ ಇನ್ನೇನು ಹಣ ತಗೊಂಡು ನಿಮ್ಮ ಹತ್ರ ಸ್ವಲ್ಪ ಸಂಕಷ್ಟಕ್ಕೆ ನಿಮ್ಮನ್ನೇ ಸಿಕ್ಕಾಕಿಸ್ಬಿಡ್ಬಹುದು. ಈ ಥರದ ಒಂದು ಲಕ್ಷಣ ವಾರದ ಆದಿಯಲ್ಲೇ ಕಾಣ್ತಕ್ಕಂಥದ್ದು. ಕೆಲಸದಲ್ಲಿ ಏನೋ ತೊಡಕಿಲ್ಲ, ಕೆಲಸ ಚೆನ್ನಾಗಿದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಆದರೆ ಈ ಸಾಲದಿಂದ ಹೊರಗೆ ಬರ್ತಕ್ಕಂತಹ ಸಾಧ್ಯತೆಯನ್ನು ಕೂಡ ಹೇಳ್ತಾ ಇದೆ. ಜೊತೆಗೆ ಶತ್ರುಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗ್ತಕ್ಕಂಥದ್ದು, ಒಂದು ನಿರಾಳತೆ, ಅಪ್ಪ ಈ ದಿವಸ ಸ್ವಲ್ಪ ಸಮಾಧಾನ ಇದೆ, ಆ ಥರದ್ದು ಒಂದು ಲಕ್ಷಣ ವಾರ ಮಧ್ಯಭಾಗದಲ್ಲಿ ಖಂಡಿತ ಇದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಸ್ತ್ರೀಯರಿಗೆ ಅದೇ ಸಾಲ ಬಾಧೆ, ಸ್ವಲ್ಪ ಹುಷಾರಾಗಿರಬೇಕು ಸ್ತ್ರೀಯರು ಬಹಳ ಮುಖ್ಯವಾಗಿ. ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ವೀಕೆಂಡ್ ಮಟ್ಟಿಗೆ, ಶನಿವಾರದ ಮಟ್ಟಿಗೆ ನೀವು ತೊಡಕಿನಿಂದ ಹೊರಗೆ ಬರ್ತೀರ. ಈ ಸೇವಕರು ಸಹಾಯಕರು ಈ ಸಾಲಕ್ಕೆ ಅಥವಾ ಹಣಕಾಸಿನ ಇಕ್ಕಟ್ಟಿಗೆ ಸಿಕ್ಕಿಸಿದ್ರಲ್ಲ, ಅದರಿಂದ ಹೊರಗೆ ಬರ್ತೀರ. ವಾರದ ಅಂತ್ಯದ ವೇಳೆಗೆ ಆತಂಕ ಬೇಡ. ನರಸಿಂಹಸ್ವಾಮಿಗೆ ಹೆಸರುಗಳ ದಾನ ಮಾಡೋದ್ರಿಂದ, ಯಾಕೆಂದರೆ ಧನಾಧಿಪತಿ ಬುಧ ವೇದದಲ್ಲಿ ಈ ವಾರದ ಆದಿಭಾಗದಲ್ಲೇ ಬಂದುಬಿಡ್ತಾನೆ. ಹಣಕಾಸಿನ ಬಗ್ಗೆ ತುಂಬ ತುಂಬ ಹುಷಾರಾಗಿರಬೇಕು. ಪ್ರತಿ ದಿವಸ ನೀವು ಹೆಸರು ಕಾಳು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ಅಥವಾ ನರಸಿಂಹ ಸನ್ನಿಧಾನಕ್ಕೆ, ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಹೊಸ ಪ್ರಯತ್ನಕ್ಕೆ ಸಹಕಾರಗಳು ಸಿಗ್ತಾ ಹೋಗುತ್ತೆ, ಚೆನ್ನಾಗಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಮಾಂದಿ ಉದಿ ಆದರೆ ಹಣ ಕೊಟ್ಟು ಕಳ್ಕೊಳ್ತೀರಾ, ಅಥವಾ ನಿಮ್ಮ ಇರ್ತಕ್ಕಂಥದ್ದನ್ನು ಇನ್ಯಾವುದಕ್ಕೋ ಅಗತ್ಯವಿಲ್ಲದೆ ಇರತಕ್ಕಂಥದ್ದಕ್ಕೆ ತೊಡಗಿಬಿಡ್ತಕ್ಕಂಥದ್ದು, ಈ ಥರದ್ದೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕಾಗಿದೆ. ಎಕ್ಸಾಮ್ನ ಒತ್ತಡ ಇತ್ಯಾದಿ, ಮನೆಯಲ್ಲಿ ವಿಪರೀತವಾದ ಬೈಗುಳ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಓದಲೇ ಇರೋಕ್ಕಾಗಲ್ಲ, ಈ ಥರದೊಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಮತ್ತು ಜನ್ಮಾಧಿಪತಿ ಆತ ವ್ಯಯಕ್ಕೆ ಏನು ಲಾಭಕ್ಕೆ ಬರ್ತಾ ಇದೆ, ತೊಂದರೆ ಇಲ್ಲ. ಈ ವೃತ್ತಿಯಲ್ಲಿ ಹೊಸ ಅವಕಾಶಗಳಿಗೆ ದಾರಿ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ವ್ಯಯ ಲಾಸ್ ಇದೆ, ಹುಷಾರಾಗಿರಿ. ಕಾಲಿನ ಭಾಗಕ್ಕೆ ತೊಂದರೆ ಪೆಟ್ಟು ಮಾಡ್ಕೊಳ್ಳೋದು, ಹೊಸ್ತಿಲು ದಾಟುವಾಗ ಅಥವಾ ಇನ್ನೇನು ರಸ್ತೆ ಹೋಗುವಾಗ ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಮಕ್ಕಳಿಂದ ತುಂಬ ಸಹಾಯ ಇದೆ. ಮಕ್ಕಳ ಅವರ ಒಂದು ಸಹಾಯ, ಅನುಕೂಲ, ಅಥವಾ ಅವ್ರಿಗೆ ಇನ್ನೇನು ಒಳ್ಳೆಯ ಕೆಲಸಗಳಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯದಿಂದ ನಿಮಗೆ ಸ್ವಲ್ಪ ಚೇತರಿಸ್ಕೊಳ್ತೀರ. ವಾರಾಂತ್ಯದಲ್ಲೂ ಅಷ್ಟೇ ಚೆನ್ನಾಗಿದೆ. ಲಾಭವನ್ನು ನಿರೀಕ್ಷೆ ಮಾಡಬಹುದು. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನೀವು ಕೂಡ ನರಸಿಂಹ ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡೋದ್ರಿಂದಾಗಿ, ವಸ್ತುತಃ ಜನ್ಮಾಧಿಪತಿ ಲಾಭಕ್ಕೆ ಬಂದರೆ ಲಾಭವೇ, ಆದರೆ ಶತ್ರುಕ್ಷೇತ್ರವಾದ್ದರಿಂದ ನರಸಿಂಹನ ಸನ್ನಿಧಾನಕ್ಕೆ ಹೆಸರು ಕಾಳು ಕೊಡೋದ್ರಿಂದಾಗಿ ತೊಡಕುಗಳಿರೋದಿಲ್ಲ. ಸುಖಾಧಿಪತಿಯವನು ಸುಖ ನಾಶ ಮಾಡೋದಿಲ್ಲ, ಸಮೃದ್ಧಿ ಉಂಟು ಮಾಡ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.